ಎಲ್ಲ ದೇವ ಜನರಿಗೂ ಕ್ರಿಸ್ತ ಯೇಸುವಿನ ನಾಮದಲ್ಲಿ ವಂದನೆಗಳು. ಪ್ರಿಯ ದೇವ ಮಕ್ಕಳೇ, ಹೇಗಿದ್ದೀರಿ? ನಾನು ನಂಬ್ತೇನೆ ದೇವರು ನಿಮಗೆ ಒಳ್ಳೆ ಆರೋಗ್ಯ ಆಯಸ್ಸನ್ನು ಕೊಟ್ಟು ತನ್ನ ಕೃಪಾತಿಶಯದಿಂದ ತನ್ನ ಆತ್ಮನ ಮುಖಾಂತರವಾಗಿ ತನ್ನ ಮಾರ್ಗದಲ್ಲಿ ನಿಮ್ಮನ್ನು ಸುಭದ್ರವಾಗಿ ನಡೆಸ್ತಾನೆಂಬುದಾಗಿ ನಾನು ಕರ್ತನಲ್ಲಿ ಬಲವಾಗಿ ನಂಬುವವನಾಗಿದ್ದೇನೆ. ನಾನು ಕ್ರಿಸ್ತನಲ್ಲಿ ಸೇವಕ ಪ್ರಸನ್ನ ಕುಮಾರ್. ಬನ್ನಿ ಈ ದಿನ ಒಂದು ವಿಷಯವನ್ನು ಧ್ಯಾನಿಸಿಕೊಳ್ಳೋಣ. ಪ್ರಿಯ ದೇವ ಮಗುವೆ, ದೇವರು ನಮ್ಮ ಜೀವಿತಗಳನ್ನ ಹೇಗೆ ಪ್ರಾರಂಭಿಸ್ತಾನೆಂಬುದನ್ನು ನೀವು ಅಂದ್ಕೊಳ್ತೀರಿ? ನಮ್ಮ ಜೀವನದಲ್ಲಿ ಯಾವುದರಿಂದ ನಮ್ಮನ್ನು ಉನ್ನತ ಸ್ಥಿತಿಗೆ ತೆಗೆದುಕೊಂಡು ಹೋಗ್ತಾನಂತೇಳಿ ನೀವು ಆಲೋಚನೆ ಮಾಡ್ತಾ ಇದ್ದೀರಿ. ನಾವು ಬಹಳಷ್ಟು ಸಾರಿ ಏನು ಅಂದ್ಕೊಳ್ತೀವಿ ಅಂದರೆ, ದೇವರು ನಮಗೆ ಯಾವ ರೀತಿಯಲ್ಲಿ ಮೇಲೆತ್ತಬಹುದು, ದೇವರು ನಮ್ಮನ್ನು ಯಾವ ರೀತಿಯಲ್ಲಿ ಮೇಲೆ ತಕೊಂಡು ಹೋಗ್ಬೋದು, ಯಾವುದರಿಂದ ತಕೊಂಡು ಹೋಗ್ಬೋದು ಅನ್ನುವಂಥ ಸಾಕಷ್ಟು ವಿಷಯಗಳನ್ನು ನಾವು ನಮ್ಮ ತಲೆಗಳಲ್ಲಿ ಯೋಚಿಸ್ತಾ ನಾವು ಕೂತ್ಕೊಂಡಿರ್ತೀವಿ. ಆದರೆ ಪ್ರಿಯ ದೇವ ಮಕ್ಕಳೇ, ಇವತ್ತು ನಮ್ಮ ಜೀವಿತ ಹೇಗೆ ಪ್ರಾರಂಭ ಆಗ್ತದೆ, ಯಾವುದರಿಂದ ಪ್ರಾರಂಭವಾಗ್ತದೆ, ಹೇಗೆ ನಾವು ಉನ್ನತ ಸ್ಥಿತಿಗೆ ಹೋಗ್ತೀವಿ ಎಂಬ ವಿಷಯವನ್ನ ನಾವಿಂದು ಧ್ಯಾನ ಮಾಡಿಕೊಳ್ಳಲಿಕ್ಕಿದೆ. ಪ್ರಿಯ ದೇವ ಮಗುವೇ, ಶೂನ್ಯದಿಂದ ಎತ್ತುವ ದೇವರ ಕುರಿತಾಗಿ ಇಂದು ನಾವು ಧ್ಯಾನ ಮಾಡಿಕೊಳ್ಳಲಿಕ್ಕಿದ್ದೇವೆ. ಪ್ರಿಯ ದೇವ ಮಕ್ಕಳೇ, ದೇವರ ಪ್ರಾರಂಭ ಯಾವಾಗಲೂ ಹೇಗಿರ್ತದೆ ಅಂದರೆ, ನಾವು ಯಾರು ಸಹ ಕಲ್ಪನೆ ಮಾಡಿಕೊಂಡಿರಲ್ಲ ಆ ರೀತಿಯಲ್ಲಿ ಇರ್ತದೆ. ಉದಾಹರಣೆಗೆ ಆದಿಕಾಂಡ ಪುಸ್ತಕ 1ನೇ ಅಧ್ಯಾಯದ 1ನೇ ವಚನ ಹೇಳ್ತದೆ, ಆದಿಯಲ್ಲಿ ದೇವರು ಆಕಾಶವನ್ನು ಭೂಮಿಯನ್ನು ಸೃಷ್ಟಿಸಿದ್ನು ಅಥವಾ ಉಂಟು ಮಾಡಿದ್ನು ಎಂಬುದಾಗಿ ವಾಕ್ಯ ಹೇಳ್ತದೆ. ಜಾಗ್ರತೆ ಕೇಳಿಸ್ಕೊಡ್ರಿ, ನಾ ಹೇಳೋದು ಜಾಗ್ರತೆ ಕೇಳಿಸ್ಕೊಡ್ರಿ. ದೇವರು ಆದಿಯಲ್ಲಿ ಅನ್ನುವಾಗ, ಆದಿ ಅಂದರೆ ಒಂದು ಕೆಲಸದ ಪ್ರಾರಂಭ, ಒಂದು ಸಮಯದ ಪ್ರಾರಂಭ ಎಂಬುದಾಗಿ. ಆದಿ ಅಂದರೆ ಒಂದು ಕೆಲಸದ ಪ್ರಾರಂಭ, ಒಂದು ಸಮಯದ ಪ್ರಾರಂಭ ಎಂಬುದಾಗಿ. ಹಾಗಾದ್ರೆ ದೇವರ ಪ್ರಾರಂಭ ಹೇಗಿತ್ತಪ್ಪ ಅಂತ ಹೇಳಿದ್ರೆ, ಶೂನ್ಯದಿಂದ ಸ್ಟಾರ್ಟ್ ಆಗಿತ್ತು. ಅಂದ್ರೆ ಇವತ್ತು ನಾವು ನೋಡ್ತಿರುವಂತ ಈ ಲೋಕ ಇದೆಲ್ಲ, ಇದು ಯಾವುದು ಸಹ ಅಂದಿರಲಿಲ್ಲ. ಇದು ಯಾವುದು ಇಲ್ಲದೆ ಇದ್ದಾಗ ದೇವರೇನ್ ಮಾಡಿದ್ರಪ್ಪ ಅಂತ ಹೇಳಿದ್ರೆ, ಇಲ್ಲದೆ ಇರುವಂಥದ್ದನ್ನ ಇದ್ದ ಹಾಗೆ ಕರೆದ್ನು ಆತನು, ಬರಮಾಡಿದ್ನ ಆತನು. ಯಾವುದೂ ಇರಲಿಲ್ಲ, ಆತನು ಬರಮಾಡಿದ್ನು. ಜಾಗ್ರತೆ ಕೇಳಿಸ್ಕೊಳ್ರಿ, ಆತನು ಕರೆದ್ನು ಎಂಬುದಾಗಿ ಹೇಳುವಾಗ ಒಂದೇ ಸಾರಿ ಎಲ್ಲ ಬಂದ್ಬಿಡ್ತಾ, ಒಂದೇ ಸಾರಿ ಬರಲಿಲ್ಲ. ಒಂದೊಂದು ದಿನವೂ ಸಹ ಒಂದೊಂದು ವಿಷಯಗಳನ್ನ ಆತನು ಮಾಡ್ತಾ ಹೋದ. ದೇವರ ಸೃಷ್ಟಿಯ ಕ್ರಮವನ್ನು ನೋಡುವಾಗ 7 ದಿನದ ಸೃಷ್ಟಿಯ ಕ್ರಮದಲ್ಲಿ ಪ್ರಾರಂಭದಲ್ಲಿ ದೇವರು ಬೆಳಕನ್ನ ಸೃಷ್ಟಿ ಮಾಡುವುದು ಮೊದಲುಗೊಂಡು 7ನೇ ದಿನದಲ್ಲಿ ವಿಶ್ರಾಂತಿಯ ತನಕ ಒಂದೊಂದು ದಿನವೂ ಸಹ ಒಂದೊಂದು ವಿಷಯವನ್ನ ಆತನು ಸೃಷ್ಟಿ ಮಾಡ್ತಾ ಹೋದ. ಹಾಗಾದ್ರೆ ಪ್ರಿಯ ದೇವ ಮಗುವೆ, ಜಾಗ್ರತೆ ಕೇಳಿಸ್ಕೋ. ದೇವರ ಉನ್ನತವಾದ ಉದ್ದೇಶ ಸಣ್ಣ ಸಣ್ಣ ವಿಷಯದಲ್ಲಿ ಇರ್ತದೆ. ಅಂದ್ರೆ ದೇವರು ಈ ಲೋಕವನ್ನು ಸೃಷ್ಟಿ ಮಾಡಬೇಕು, ಈ ಲೋಕವನ್ನು ಪರಿಪೂರ್ಣ ಮಾಡಬೇಕು, ಈ ಲೋಕದ ಕುರಿತು ಆತನ ಆಲೋಚನೆ, ಈ ಲೋಕದ ಕುರಿತು ಆತನಿಗಿದ್ದಂಥ ಉದ್ದೇಶ ಅದು ಯಾವುದರಲ್ಲಿತ್ತಪ್ಪ ಅಂದ್ರೆ, ಒಂದೊಂದು ದಿನ ಒಂದೊಂದು ಕೆಲಸ ಆಗ್ತಾ ಇತ್ತಲ್ಲ, ಆ ಒಂದೊಂದು ದಿನದಲ್ಲಿ ಆದಂತ ಬೆಳಕಲ್ಲಿ, ಆ ಒಂದು ಬೆಳಕಲ್ಲಿ, ಮೊದಲನೇ ದಿನದಲ್ಲಿ ದೇವರು ಬೆಳಕನ್ನು ಸೃಷ್ಟಿ ಮಾಡ್ತಾರಲ್ಲ, ಆ ಬೆಳಕಲ್ಲಿ ದೇವರ ಪೂರ್ಣವಾದ ಉದ್ದೇಶ ತುಂಬಿತ್ತು, ಪೂರ್ಣವಾದ ಉದ್ದೇಶ ಅಡಕವಾಗಿತ್ತು. ದೇವರು ಭೂಮಿ ಆಕಾಶವನ್ನು ವಿಭಾಗಿಸಿದಾಗ, ದೇವರು ಸಮುದ್ರವನ್ನು ಮತ್ತು ಭೂಮಿಯನ್ನು ವಿಭಾಗಿಸಿದಾಗ, ಆತನು ಅವುಗಳನ್ನು ಬೇರೆ ಬೇರೆ ಮಾಡಿದಾಗ, ಆತನು ಭೂಮಿಯಿಂದ ಮರಗಳನ್ನು ತರಿಸಿದಾಗ, ಪಲ್ಯಗಳನ್ನು ತರಿಸಿದಾಗ, ಆಕಾಶದಲ್ಲಿರುವಂತಹ ಸೂರ್ಯ ಚಂದ್ರ ನಕ್ಷತ್ರಗಳನ್ನು ಸೃಷ್ಟಿ ಮಾಡಿದಾಗ, ಆತನು ಸಮುದ್ರದಲ್ಲಿರುವಂತಹ ಜೀವಿ ಜಂತುಗಳನ್ನ ಆತನು ಸೃಷ್ಟಿ ಮಾಡಿದಾಗ, ಆಕಾಶದ ಪಕ್ಷಿಗಳನ್ನು ಸೃಷ್ಟಿ ಮಾಡಿದಾಗ, ಅಡವಿಯ ಪ್ರತಿ ಜೀವಿಯನ್ನು ಸೃಷ್ಟಿ ಮಾಡುವಾಗ, ಅಂದ್ರೆ ಒಂದೊಂದು ಕೆಲಸದಲ್ಲಿ ದೇವರ ಪರಿಪೂರ್ಣವಾದ ಉದ್ದೇಶ ಆಗಿತ್ತು. ಹಾಗಾದ್ರೆ ಒಂದೊಂದು ಕೆಲಸವೂ ಸಹ ದೇವರ ಪರಿಪೂರ್ಣವಾದ ಉದ್ದೇಶಕ್ಕೆ ಒಂದೊಂದು ಮೆಟ್ಲಾಗಿತ್ತು. ಒಂದೊಂದು ಸಣ್ಣ ಸಣ್ಣ ಕೆಲಸವೂ ಸಹ ದೇವರ ದೊಡ್ಡ ಉದ್ದೇಶಕ್ಕೆ ಒಂದು ಮೆಟ್ಟಿಲಾಗಿತ್ತು ಅಥವಾ ಒಂದು ಹಂತಗಳಾಗಿದ್ವು. ಅವೆಲ್ಲವುಗಳು ಸಹ ಸಣ್ಣ ಸಣ್ಣ ವಿಷಯಗಳು ದೇವರ ಪರಿಪೂರ್ಣವಾದಂಥ ಆ ಉದ್ದೇಶಕ್ಕೆ ನಡೆಸುವಂಥವುಗಳು ಆಗಿದ್ವು. ಹಾಗಾಗಿ ಪ್ರಿಯ ದೇವ ಮಗುವೆ, ನಮ್ಮ ಜೀವನದಲ್ಲಿರುವಂಥ ಪ್ರತಿಯೊಂದು ಸಣ್ಣ ಸಣ್ಣ ವಿಷಯದಿಂದಲೇ ದೊಡ್ಡ ದೊಡ್ಡ ಕಾರ್ಯಗಳನ್ನ ನಮ್ಮ ದೇವರು ಮಾಡುವವನಾಗಿದ್ದಾನೆ. ಇನ್ನೊಂದು ಮಾತಲ್ಲಿ ಹೇಳ್ಬೇಕಂದ್ರೆ, ನಿನ್ನ ಹತ್ರ ಏನು ಇಲ್ಲದಿದ್ದಾಗ, ಶೂನ್ಯವಾಗಿದ್ದಾಗ, ಆ ಶೂನ್ಯದಿಂದಲೇ ದೇವರೇನ್ ಮಾಡ್ತಾರೆ, ಉನ್ನತವಾದಂತಹ ಸ್ಥಿತಿಯನ್ನ, ದೇವರ ತನ್ನ ಶ್ರೇಷ್ಠವಾದ ಉದ್ದೇಶವನ್ನ ನಮ್ಮ ಜೀವಿತದಲ್ಲಿ ಆತನು ಪ್ರಾರಂಭಿಸುವವನಾಗಿದ್ದಾನೆ. ಪ್ರಿಯ ದೇವ ಮಕ್ಕಳೇ, ಒಂದ್ಸಾರಿ ನಾವು ಕೆಲವು ವಿಷಯಗಳನ್ನ ಧ್ಯಾನ ಮಾಡಿಕೊಳ್ಳೋಣ್ರಿ. ಗಿದ್ಯೋನನ ಕುರಿತಾಗಿ ನಾವು ಆಲೋಚನೆ ಮಾಡೋಣ್ರಿ. ನ್ಯಾಯಾಧಿಪತಿಗಳ ಪುಸ್ತಕದಲ್ಲಿ ಗಿದ್ಯೋನ್ ಬರ್ತಾನೆ. ಗಿದ್ಯೋನನ್ಗೆ ದೇವರು ಜಯ ಕೊಟ್ಟರು. ಆ ಗಿದ್ಯೋನನ ಜಯ, ಇಸ್ರಾಯೇಲರ ಜಯ ಯಾವುದರಲ್ಲಿತ್ತು ಗೊತ್ತಾ? ಶತ್ರುಗಳಿಗೆ ಬೀಳುವಂತ ಒಂದು ಕನಸಿನಲ್ಲಿತ್ತು. ಆ ಸಣ್ಣ ಕನಸಿಂದ ದೇವರೇನ್ ಮಾಡಿದ್ರಪ್ಪ ಅಂದ್ರೆ, ಗಿದ್ಯೋನನಿಗೆ ದೊಡ್ಡ ಜಯವನ್ನೇ ಕೊಟ್ಟುಬಿಟ್ರು.
ನಾವು ಯಾರಾದರೂ ಕಲ್ಪನೆ ಮಾಡ್ಕೊಳ್ಳಿಕ್ಕೆ ಸಾಧ್ಯನಾ? ಒಂದು ಕನಸಿನಿಂದ ದೇವರು ಇಷ್ಟು ದೊಡ್ಡ ಜಯ ಕೊಡ್ತಾರೆ ಅಂತೇಳಿ. ಹಾಗಾದ್ರೆ ಆ ಕನಸಿನಲ್ಲಿ ಗಿದ್ಯೋನನ ಸಂಪೂರ್ಣವಾದಂಥ ಜಯ ಇತ್ತು. ಆ ಕನಸಿನಲ್ಲಿ ದೇವರ ಸಂಪೂರ್ಣವಾದ ಉದ್ದೇಶ ಇತ್ತು. ಆ ಕನಸಿನಲ್ಲಿ ದೇವರ ಸಂಪೂರ್ಣವಾದ ಕಾರ್ಯ ಇತ್ತು. ಹಾಗೆ ನಾವು ಮುಂದೆ ಹೋಗಿ ನೋಡೋದಾದ್ರೆ ದಾವೀದನು ಗೊಲಿಯಾತನ ಹೊಡೆಯೋದನ್ನು ನಾವು ನೋಡ್ತೇವೆ. ಗೊಲಿಯಾತನ ಮರಣ ಆಗಿರಬಹುದು, ಆ ಫಿಲಿಸ್ಟಿಯರ ಸೋಲಾಗಿರ್ಬೋದು, ಇಸ್ರಾಯೇಲ್ಯರ ಜಯ ಆಗಿರ್ಬೋದು, ಇದೆಲ್ಲ ಯಾವುದರ ಅಡಕಾಗಿತ್ತು ಗೊತ್ತಾ? ಕೇಳಿಸ್ಕೊಳ್ರಿ, ಬರೇ ಒಂದು ಕಲ್ಲಿನಲ್ಲೇ ಅಡಕ ಆಗಿತ್ತು. ಆ ಒಂದು ಕಲ್ಲಿನಿಂದ ಗೊಲಿಯಾತನನ್ನ ದಾವೀದನು ಹೊಡೆದಾಗ ಗೊಲಿಯಾತನು ಸತ್ತನು, ಫಿಲಿಸ್ಟಿಯರು ಸೋತರು, ಇಸ್ರಾಯೇಲರು ಅಂದ್ರೆ ಸೋತು ಸುಣ್ಣವಾಗಿದ್ದಂತ ಇಸ್ರಾಯೇಲರು ಆರ್ಭಟಿಸಿ ಜಯ ಹೊಂದೋದನ್ನು ನಾವು ನೋಡ್ತೀವಿ. ಅಂದ್ರೆ ಆ ಒಂದು ಸಣ್ಣ ಕಲ್ಲಿನಲ್ಲಿ ಇಸ್ರಾಯೇಲರ ಪರಿಪೂರ್ಣವಾದ ಜಯ ಅಲ್ಲಿತ್ತು ಎಂಬುದಾಗಿ ನಾವು ನೋಡಬಹುದು. ಪ್ರಿಯ ದೇವ ಮಗ್ಬೆ, ನಾವು ಹಾಗೆ ಸ್ವಲ್ಪ ಮುಂದೆ ಹೋಗೋದಾದ್ರೆ ಎಲಿಯನು ದೇವರ ಮುಂದೆ 3 ವರ್ಷ 6 ತಿಂಗಳು ಮಳೆ ಬರಬಾರ್ದೆಂಬುದಾಗಿ ಪ್ರಾರ್ಥಿಸಿದಾಗ ದೇವರು ಅವನ ಪ್ರಾರ್ಥನೆಯನ್ನು ಕೇಳಿ ಏನ್ ಮಾಡ್ತಾರಂದ್ರೆ 3 ವರ್ಷ 6 ತಿಂಗಳು ಮಳೆ ಬರದ ಹಾಗೆ ತಡೆ ಹಿಡಿದು ನಿಲ್ಲಿಸ್ತಾರೆ. ಆಗ ನೋಡು, ನಾನು 3 ವರ್ಷ 6 ತಿಂಗಳು ಮಳೆ ಬರದ ಹಾಗೆ ಮಾಡುವವನಾಗಿದ್ದೇನೆ, ಘೋರವಾದಂತ ಬರಗಾಲ ಬರ್ಲಿಕ್ಕಿದೆ, ನೀನೇನ್ ಮಾಡು, ಕೆರೆ ತಳ್ಳದ ಬಳಿಗೆ ಹೋಗು, ಅಲ್ಲಿ ಆ ಹಳ್ಳದ ನೀರು ಮತ್ತು ಕಾಗೆಯಿಂದ ಬರುವಂತ ಮಾಂಸ ರೊಟ್ಟಿ ನಿನ್ನ ಜೀವಿತ ಆಗಿರ್ತದೆ ಎಂಬುದಾಗಿ ಹೇಳಿ ಕಳಿಸ್ತಾರೆ. ಜಾಗ್ರತೆ ಕೇಳಿಸ್ಕೊಡ್ರಿ. ಅಲ್ಲಿ ಎಲಿಯನು 1 ತಿಂಗಳಿದ್ನೋ 2 ತಿಂಗಳಿದ್ನೋ 6 ತಿಂಗಳಿದ್ನೋ ವರ್ಷ ಇದ್ನೋ ನಮಗೆ ಗೊತ್ತಿಲ್ಲ, ಎಷ್ಟು ಕಾಲ ಆಯ್ತು ಅಂತೇಳಿ ನಮಗೆ ಗೊತ್ತಿಲ್ಲ. ಆದ್ರೆ ಅವನು ಅಲ್ಲಿದ್ದಂತ ಪೂರ್ತಿ ಕಾಲ ಯಾವುದ್ರಲ್ಲಿ ಅಡಕ ಆಗಿತ್ತಪ್ಪ ಅಂದ್ರೆ ಹಳ್ಳದಲ್ಲಿರುವಂತ ನೀರು ಮತ್ತು ಕಾಗೆ ತಕೊಂಡು ಬರುವಂತ ಆ ರೊಟ್ಟಿ ಮಾಂಸದಲ್ಲಿ ಇತ್ತು. ಪ್ರಿಯ ದೇವ ಮಗುವೆ, ಅಂದ್ರೆ ಇಲ್ಲಿ ನಾವು ನೋಡುವಂತ ವಿಷಯ ಏನಪ್ಪಾ ಅಂದ್ರೆ ದೊಡ್ಡ ಉದ್ದೇಶ, ದೊಡ್ಡ ಕಾರ್ಯಗಳು ಸಣ್ಣದರಲ್ಲೇ ಅಡಕವಾಗಿರ್ತದೆ ಎಂಬುದಾಗಿ ನಮಗೆ ಸ್ಪಷ್ಟವಾಗಿ ಅರ್ಥ ಆಗ್ತದೆ. ನಾವು ಹಾಗೆ ಆ ಒಂದು ಹಳ್ಳದ ನೀರನ್ನ ಮುಗಿಸಿ ಆದ ಮೇಲೆ ಎಲಿಯನ್ಗೆ ದೇವರೇನ್ ಮಾಡ್ತಾರೆ, ನೀನೀಗೇನ್ ಮಾಡು, ಒಬ್ಬ ವಿಧವೆಯ ಬಳಿಗೆ ಹೋಗು ಎಂಬುದಾಗಿ ಹೇಳ್ತಾನೆ. ಆ ವಿಧವೆಯ ಬಳಿಗೆ ಹೋದಾಗ ವಿಧವೆ ಹತ್ರ ಹೋಗಿ ಕೇಳ್ತಾನೆ, ನಿನ್ನ ಹತ್ರ ಏನಿದೆ ಎಂಬುದಾಗಿ. ನನ್ನ ಹತ್ರ ಸ್ವಲ್ಪ ಹಿಟ್ಟು ಸ್ವಲ್ಪ ಎಣ್ಣೆ ಬಿಟ್ರೆ ಬೇರೇನು ಇಲ್ಲ, ಅದನ್ನ ಮಾಡ್ಕೊಂಡು ತಿಂದು ನಾವು ಸತ್ತೋಗ್ಬೇಕಷ್ಟೇ ಎಂಬುದಾಗಿ ಹೇಳ್ತಾರೆ. ಜಾಗ್ರತೆ ಕೇಳಿಸ್ಕೊಳ್ಳಿ. ಎಲಿಯ ಹೇಳ್ತಾನೆ, ಆದ್ರೂ ಪರವಾಗಿಲ್ಲ, ಅದ್ರಲ್ಲಿ ರೊಟ್ಟಿ ಮಾಡ್ಕೊಂಡು ಬಾ, ಅದನ್ನ ದೇವರು ಆಶೀರ್ವದಿಸ್ತಾರೆ ಎಂಬುದಾಗಿ ಹೇಳಿ ಎಲಿಯನು ಅದನ್ನು ಆಶೀರ್ವದಿಸೋದನ್ನು ನಾವು ನೋಡ್ತೀವಿ. ಹಾಗಾದ್ರೆ ಆ ಸ್ವಲ್ಪ ಹಿಟ್ಟು ಸ್ವಲ್ಪ ಎಣ್ಣೆಯಲ್ಲಿ ಎಲಿಯನ ಜೀವಿತ ಮತ್ತು ವಿಧವೆಯ ಮಗನ ಜೀವಿತ ಅಡಕಾಗಿತ್ತು. ಹಾಗಾದ್ರೆ ಅಷ್ಟು ಹಿಟ್ಟಿನಲ್ಲಿ ನಾವು ಅವರ ಜೀವಿತ ಕಾಲವನ್ನು ನೋಡ್ತೇವೆ. ಅವನು ಆ ವಿಧವೆಯನ್ನು ಬಿಟ್ಟು ಹೋಗುವಾಗ ಸಂಪೂರ್ಣವಾಗಿ 3 ವರ್ಷ 6 ತಿಂಗಳಾಗಿತ್ತು. ಹಾಗಾದ್ರೆ ಅಲ್ಲಿ ಎಷ್ಟು ಕಾಲ ಇದ್ದ ಎಂಬುದು ನಮಗೆ ಗೊತ್ತಿಲ್ಲ. ಅಷ್ಟು ಕಾಲವೂ ಸಹ ಆ ಎಣ್ಣೆ ಮತ್ತು ಆ ಹಿಟ್ಟು ಮುಗಿದು ಹೋಗ್ಲೇ ಇಲ್ಲ. ಪ್ರಿಯ ದೇವ ಮಗುವೆ, ನಾವು ಹಾಗೆ ಎಲಿಷನ ಕಾಲದಲ್ಲಿ ಒಂದು ವಿಷಯ ನಡೀತದೆ. ಜಾಗ್ರತೆ ಕೇಳಿಸ್ಕೊಳ್ರಿ. ಎಲಿಷನ ಕಾಲದಲ್ಲಿ ಒಂದು ವಿಷಯ ನಡೀತದೆ. ಏನಪ್ಪಾ ಅಂದ್ರೆ ಎಲಿಷನಿಗೊಬ್ಬ ಶಿಷ್ಯನಿರ್ತಾನೆ. ಆ ಶಿಷ್ಯನು ಅವನು ಸತ್ತು ಹೋಗ್ತಾನೆ. ಆ ಸತ್ತು ಹೋದ್ಮೇಲೆ ಅವನು ಸಾಲ ಮಾಡ್ಕೊಂಡು ಸತ್ತು ಹೋಗ್ಬಿಟ್ಟಿರ್ತಾನೆ. ಸತ್ತು ಹೋದ್ಮೇಲೆ ಅವನ ಮಕ್ಕಳನ್ನ ಸಾಲ ಕೊಟ್ಟವ್ರು ತಕೊಂಡು ಹೋಗ್ಲಿಕ್ಕೆ ಬರ್ತಾರೆ. ಎಲಿಷನ ಶಿಷ್ಯನ ಹೆಂಡತಿ ಓಡಿ ಬಂದು ಎಲಿಷನ್ ಬಳಿಗೆ ಹೇಳ್ತಾಳೆ, ಹೀಗೀಗ ಆಯ್ತು ಅಂತೇಳಿ. ಆಗ ಎಲಿಷ ಕೇಳ್ತಾನೆ, ನಿನ್ನ ಬಳಿಯಲ್ಲಿ ಏನಿದೆ ಎಂಬುದಾಗಿ. ಆಕೆ ಹೇಳ್ತಾಳೆ, ಒಂದು ಮೊಗೆ ಎಣ್ಣೆ ಇದೆ ಎಂಬುದಾಗಿ. ಹಾಗಾದ್ರೆ ನೀನೇನ್ ಮಾಡು, ಹೋಗಿ ಅಕ್ಕಪಕ್ಕದ ಮನೆಯಲ್ಲಿರುವಂತ ಎಲ್ಲಾ ಪಾತ್ರೆಗಳನ್ನ ಸೇರಿಸ್ಕೊ, ಆಗ ಎಲ್ಲಾದ್ರಲ್ಲಿ ಹಾಕು, ಆ ಎಣ್ಣೆ ಉಕ್ತದೆ ಎಂಬುದಾಗಿ ಹೇಳಿದ ಮೇಲೆ ಅದು ಉಕ್ಕಿ ಆದ್ಮೇಲೆ ಅದನ್ನ ಮಾರಿ ನೀನ್ ಎಲ್ಲ ಸಾಲವನ್ನ ತೀರಿಸು ಎಂಬುದಾಗಿ ಹೇಳ್ತಾರೆ. ಹಾಗಾದ್ರೆ ಸಾಲ ತೀರಿಸ್ಲಿಕ್ಕೆ ಬೇಕಂತ ಹಣ ಎಲ್ಲಿಂದ ಬರ್ತದೆ? ಎಣ್ಣೆಯಿಂದ ಬರ್ತದೆ. ಆ ಎಣ್ಣೆ ಎಲ್ಲಿಂದ ಇತ್ತು? ಎಷ್ಟಿತ್ತು? ಬರೀ ಒಂದು ಸ್ವಲ್ಪ ಇತ್ತು. ಹಾಗಾದ್ರೆ ನೀವು ಆಲೋಚನೆ ಮಾಡ್ರಿ, ಆ ಸ್ತ್ರೀಗೆ ಬೇಕಂತ ಎಲ್ಲಾ ಸಹಾಯ ಯಾವುದರ ಅಡಕಾಗಿತ್ತು ಅಂದ್ರೆ ಒಂದು ಸಣ್ಣ ಎಣ್ಣೆಯಲ್ಲಿ ಅಡಕವಾಗಿತ್ತು. ಪ್ರಿಯ ದೇವ ಮಕ್ಕಳೇ, ನಾ ಹೇಳೋನ್ ಜಾಗ್ರತೆ ಕೇಳಿಸ್ಕೊಳ್ರಿ. ನಾನು ಏನೋ ಹೇಳಲಿಕ್ಕೆ ಬರ್ತಾ ಇದ್ದೇನೆ ಅಂದ್ರೆ ಪ್ರತಿಯೊಂದು ದೇವರ ದೊಡ್ಡ ಉದ್ದೇಶ ಯಾವುದ್ರಲ್ಲಿ ಇರ್ತಪ್ಪ ಅಂದ್ರೆ ಸಣ್ಣ ಸಣ್ಣ ಸಂಗತಿಗಳಲ್ಲಿ ಅಡಕ ಆಗಿರ್ತದೆ. ಇನ್ನೊಂದು ಮಾತಲ್ಲಿ ಹೇಳಬೇಕಾದ್ರೆ ದೇವರ ದೊಡ್ಡ ದೊಡ್ಡ ಉದ್ದೇಶಗಳು, ದೊಡ್ಡ ದೊಡ್ಡ ಕಾರ್ಯಗಳು ಯಾವುದರಿಂದ ಪ್ರಾರಂಭ ಆಗ್ತಪ್ಪ ಅಂದ್ರೆ ಶೂನ್ಯದಿಂದ ಪ್ರಾರಂಭವಾಗ್ತದೆ. ನಾವು ಅದು ಕಲ್ಪನೆ ಮಾಡ್ಕೊಳ್ಳಿಕ್ಕೆ ಆಗೋದಿಲ್ಲ. ಅದರಿಂದ ಆಗ್ತದೆ, ಅದರಿಂದ ನಾವು ಎದ್ದೇಳ್ತೀವಿ, ಅದರಿಂದ ಚೆನ್ನಾಗಿ ಆಗ್ತೀವಿ ಅಂತೇಳಿ ನಾವು ಕಲ್ಪನೆ ಮಾಡ್ಕೊಳ್ಳಿಕ್ಕಾಗಲ್ಲ. ಆ ಒಂದು ಸಂಗತಿಗಳು ದೇವರ ಪರಿಪೂರ್ಣವಾದ ಉದ್ದೇಶದ ಸೂಚನೆ,
ಪ್ರಾರಂಭ ಆಗಿರ್ತವೆ. ದೇವರು ನಮ್ಮನ್ನ ಶೂನ್ಯದಿಂದ ಪ್ರಾರಂಭಿಸ್ತಾನೆ. ನಾವು ಹಾಗೆ ಸ್ವಲ್ಪ ಯೋಬನ ಗ್ರಂಥಕ್ಕೆ ಹೋಗೋಣ. ಯೋಬನ ಗ್ರಂಥಕ್ಕೆ ಹೋಗ್ಬೇಕಾದ್ರೆ ಯೋಬನನ್ನ ದೇವರೇನ್ ಮಾಡ್ತಾರಂದ್ರೆ ಊಚ್ ದೇಶದಲ್ಲಿ ಅವನನ್ನು ಆಶೀರ್ವದಿಸಿ ಮೂಡಾಣ ದೇಶದವರಲ್ಲಿಯೇ ಅವನನ್ನ ದೊಡ್ಡ ಶ್ರೀಮಂತನಾಗಿ ಮಾಡಿರ್ತಾನೆ. ಜಾಗ್ರತೆ ಕೇಳಿಸ್ಕೊಡ್ರಿ. ಹಾಗಾದ್ರೆ ಯೋಬನು ಹುಟ್ಟುತ್ತಾ ಶ್ರೀಮಂತನಾಗಿದ್ನ? ಇಲ್ಲವೇ ಇಲ್ಲ. ಅವನಿಗದೆಲ್ಲ ಯಾವುದರಿಂದ ಬಂದಿತ್ತಪ್ಪ ಅಂದ್ರೆ ಅವನು ದೇವರನ್ನ ನಂಬಿದ್ರಿಂದ, ದೇವರನ್ನ ನಂಬಿ ಹಿಡ್ಕೊಂಡದ್ರಿಂದ ಅವೆಲ್ಲವೂ ಸಹ ಅವನಿಗೆ ಬಂದಿತ್ತು. ಅವನು ಮೂಡಾಣದವರಲ್ಲಿಯೇ ಶ್ರೇಷ್ಠನಾಗಿದ್ದ. ಹಾಗಾದ್ರೆ ಯೋಬನ ಜೀವಿತದ ಆ ಶ್ರೇಷ್ಠವಾದಂಥ ಉನ್ನತವಾದ ಸ್ಥಾನ ಯಾವುದರಿಂದ, ಎಲ್ಲಿಂದ ಸ್ಟಾರ್ಟ್ ಆಗಿತ್ತಪ್ಪ ಅಂದ್ರೆ ಶೂನ್ಯದಿಂದ ಸ್ಟಾರ್ಟ್ ಆಗಿತ್ತು, ಶೂನ್ಯದಿಂದ ಪ್ರಾರಂಭವಾಗಿತ್ತು. ದೇವರು ಅದನ್ನ ಶೂನ್ಯದಿಂದ ಪ್ರಾರಂಭಿಸಿದ್ನು. ನಾವು ಹಾಗೆ ನೋಡುವಾಗ ಸೈತಾನ್ ಬಂದು ಯೋಬನ ಜೀವಿತವನ್ನ ಸಂಪೂರ್ಣವಾಗಿ ಹಾಳು ಮಾಡ್ಬೇಕಂತೇಳಿ ಅವನಿಗಿದ್ದಂಥದ್ದು ಎಲ್ಲವನ್ನು ಒಂದೇ ದಿನದಲ್ಲಿ ತೆಗೆದು ಹಾಕಲ್ಪಡ್ತದೆ. ಅದು ಒಂದಿನ ಅಂತ ಹೇಳಲಿಕ್ಕಾಗಲ್ಲ, ಸ್ವಲ್ಪ ಸಮಯ ಆಗಿರ್ಬೋದು, ಕೆಲವು ಗಂಟೆಗಳಾಗಿರ್ಬೋದು, ಎಲ್ಲ ತೆಗೆದು ಹಾಕಲ್ಪಟ್ಟ ತರುವಾಯ ದೇವರೇನ್ ಮಾಡ್ತಾರೆ, ಮತ್ತೆ ಅವನ್ನ ಶೂನ್ಯದಿಂದ 2ರಷ್ಟು ಆಶೀರ್ವಾದಕ್ಕೆ ನಡೆಸ್ತಾರೆ. ಪ್ರಿಯ ದೇವ ಮಕ್ಕಳೇ, ನಾನು ಹೇಳುವಂತ ವಿಷಯವನ್ನು ಜಾಗ್ರತೆ ಕೇಳಿಸ್ಕೋ. ಹಾಗಾದ್ರೆ ದೇವರು ನಿನ್ನ ಜೀವಿತವನ್ನ, ನಿನ್ನ ಶ್ರೇಷ್ಠವಾದ ಆಶೀರ್ವಾದ, ದೇವರು ತನ್ನ ಶ್ರೇಷ್ಠವಾದ ಆಶೀರ್ವಾದ ನಿನ್ನ ಮೇಲೆ ಸುರಿಸಿ ತನ್ನ ಶ್ರೇಷ್ಠವಾದ ಆಶೀರ್ವಾದವನ್ನ ಹೇಗೆ ಆತನು ಪ್ರಾರಂಭಿಸ್ತಾನೆ ಗೊತ್ತಾ? ನಿನ್ನ ಹತ್ರ ಏನು ಇಲ್ಲದೆ ಇರುವಾಗ. ನಿನ್ನ ಹತ್ರ ಇವತ್ತು ಏನು ಇಲ್ವಾ? ನಿನ್ನ ಹತ್ರ ಯಾವುದು ಇಲ್ವಾ? ನಿನ್ನ ಹತ್ರ ಏನು ಇಲ್ವಾ? ಯಾರು ಇಲ್ವಾ? ಹಾಗಾದ್ರೆ ಜಾಗ್ರತೆ ಕೇಳಿಸ್ಕೋ. ನಿನ್ನ ಜೀವನದಲ್ಲಿ ದೇವರು ಪ್ರಾರಂಭಿಸಲಿಕ್ಕಿದ್ದಾನೆ. ಆತನು ಶೂನ್ಯದಲ್ಲಿಯೇ ಪ್ರಾರಂಭಿಸುತ್ತಾನೆ. ಮತ್ತೆ ನಿನ್ನ ಜೀವನದಲ್ಲಿ ಸಣ್ಣ ಸಣ್ಣ ಸಂಗತಿಗಳಿದ್ದಾವ. ಆ ಸಣ್ಣ ಸಣ್ಣ ಸಂಗತಿಗಳು ದೇವರ ಶ್ರೇಷ್ಠವಾದ ಉದ್ದೇಶದ ಒಂದೊಂದು ಮೆಟ್ಟಿಲುಗಳಾಗಿರ್ತವೆ, ಒಂದೊಂದು ಹಂತಗಳಾಗಿರ್ತವೆ. ಅವೆಲ್ಲವುಗಳು ಸಹ ನಿನ್ನ ಹತ್ರ ಇರುವಂತಹ ಸಣ್ಣ ಸಂಗತಿಗಳು ದೇವರ ದೊಡ್ಡ ಉದ್ದೇಶದ ಸೂಚನೆ ಆಗಿರ್ತದೆ. ನಿನ್ನ ಹತ್ರ ಸ್ವಲ್ಪ ಹಣ ಇದೆಯಾ? ನಿನ್ನ ಹತ್ರ ಸ್ವಲ್ಪ ಬಲ ಇದೆಯಾ? ನಿನ್ನ ಹತ್ರ ಸ್ವಲ್ಪ ಜ್ಞಾನ ಇದೆಯಾ? ನಿನ್ನ ಹತ್ರ ಸ್ವಲ್ಪ ಭಕ್ತಿ ಇದೆಯಾ? ನಿನ್ನ ಹತ್ರ ಸ್ವಲ್ಪ ಬೈಬಲ್ ಜ್ಞಾನ ಇದೆಯಾ? ನಿನ್ನ ಹತ್ರ ಸ್ವಲ್ಪ ಸೇವೆ ಇದೆಯಾ? ಆ ಎಲ್ಲವೂ ಸಹ ದೇವರ ದೊಡ್ಡ ಉದ್ದೇಶದ ಸೂಚನೆ ಮತ್ತು ದೊಡ್ಡ ಉದ್ದೇಶಕ್ಕೆ ಪ್ರಯಾಣ ಮಾಡುವಂತ ಹಂತಗಳಾಗಿದ್ದಾವೆ. ಪ್ರಿಯ ದೇವ ಮಗುವೆ, ನಾ ಹೇಳೋದನ್ನ ಜಾಗ್ರತೆ ಕೇಳಿಸ್ಕೊ. ನಿನ್ನ ಹತ್ರ ಏನು ಇಲ್ಲ ಅಂತ ಕೊರಗಬೇಡ, ಏನು ಇಲ್ಲ ಅಂತ ಅಂದ್ಕೊಳ್ಬೇಡ. ನಿನ್ನ ಜೀವನದಲ್ಲಿ ದೇವರು ಶ್ರೇಷ್ಠ ಉದ್ದೇಶವನ್ನಿಟ್ಟಿದ್ದಾನೆ. ಹಾಗಾದ್ರೆ ಇರುವಂತದನ್ನ ನೋಡು, ನಿನ್ನ ಹತ್ರ ಇರುವಂತದನ್ನ ನೋಡು. ಆ ಎಲ್ಲವೂ ಸಹ ದೇವರ ಶ್ರೇಷ್ಠವಾದ ಉದ್ದೇಶಕ್ಕೆ ನಿನ್ನ ನಡೆಸುವಂತದ್ದಾಗಿದೆ. ಶ್ರೇಷ್ಠವಾದ ಉದ್ದೇಶಕ್ಕೆ ನಡೆಸಿ ನಿನ್ನನ್ನು ಉನ್ನತ ಸ್ಥಾನದಲ್ಲಿಡುವಂತದ್ದಾಗಿದೆ. ಪ್ರಿಯ ದೇವ ಮಗುವೆ, ಹೇಗೆ ಯೋಬನ ಜೀವಿತದಲ್ಲಿ ಎಲ್ಲವೂ ಇಲ್ಲದೆ ಇದ್ದಾಗ, ಎಲ್ಲವೂ ಹೋದಾಗ ದೇವರು ತಿರುಗಿ ಅವನ್ನ ಸ್ಥಾಪಿಸ್ತಾರೆ. ಜಾಗ್ರತೆ ಕೇಳಿಸ್ಕೊಳ್ರಿ. ಸೈತಾನ್ ಏನ್ ಮಾಡ್ತಾನೆ, ನಿನ್ ಮೇಲೆ ಇದ್ದಾಗ ಉನ್ನತವಾದ ಸ್ಥಿತಿಯಿಂದ ಎಳೆದು ಕೆಳಗೆ ಹಾಕ್ತಾನೆ. ದೇವರೇನ್ ಮಾಡ್ತಾರಂದ್ರೆ ನೀನ್ ಕೆಳಗಿದ್ದಾಗ ಕೆಳಗಿನಿಂದ ಮೇಲೆ ತಕೊಂಡು ಹೋಗ್ತಾರೆ. ದೇವರಿಗೂ ಸೈತಾನ್ಗಿರುವಂತ ವ್ಯತ್ಯಾಸ ಇಷ್ಟೇ. ಹಾಗಾಗಿ ನಾ ಹೇಳೋದನ್ನ ಜಾಗ್ರತೆ ಕೇಳಿಸ್ಕೊ. ನೀನು ಬಿದ್ದಾಗ ನಿನ್ನನ್ನು ಬಿಟ್ಟು ಹೋದವರು, ನಿನ್ನ ಹತ್ರ ಇದ್ದಾಗ ನಿನ್ನ ಹತ್ರ ಬರೋರು, ಇವ್ರನ್ನ ಸ್ವಲ್ಪ ಜಾಗ್ರತೆಯಾಗಿ ನೀನು ಕೇಳಿಸ್ಕೊ. ಯಾಕಂದ್ರೆ ನೀನು ಬಿದ್ದಾಗ ಇವ್ರು ಬಿಟ್ಟು ಹೋದ್ರು ಅಂದ್ರೆ ಅದರ ಅರ್ಥ ಏನಪ್ಪ ಅಂದ್ರೆ ಸೈತಾನ ಪಕ್ಷದವರು ಅಂತೇಳಿ. ನೀನ್ ಎದ್ದಾಗ ಇವ್ರು ಬರ್ತಾ ಇದ್ದಾನೆ ಅಂದ್ರೆ ಅದರ ಅರ್ಥ ಇವರು ಸೈತಾನ ಪಕ್ಷದವರು ಅಂತೇಳಿ. ಪ್ರಿಯ ಜನವೇ, ಜಾಗ್ರತೆ ಕೇಳಿಸ್ಕೋ. ನೀನು ಬಿದ್ದಾಗ್ಲೂ ನೀನು ಎದ್ದಾಗ್ಲೂ ನಿನ್ನ ಸಂಗಡ ಇರುವಂತವರೇ ದೇವರು ಕೊಟ್ಟಂತ ಜನಾಂಗ ಆಗಿರ್ತದೆ. ಪ್ರಿಯ ದೇವ ಮಗುವೆ, ನಿನ್ನ ಜೀವನದಲ್ಲಿ ಶೂನ್ಯತೆ ಇದೆಯಾ? ಇವತ್ತು ಏನು ಇಲ್ವಾ? ದೇವರು ಪ್ರಾರಂಭಿಸುವವನಾಗಿದ್ದಾನೆ. ದೇವರು ನಿನ್ನನ್ನು ಮೇಲೆತ್ತುವವನಾಗಿದ್ದಾನೆ. ಪಾಸ್ಟರ್ ಅವರೇ, ನಮ್ಗೆ ಏನು ಇಲ್ಲ, ಅದು ಇಲ್ಲ, ಇದು ಇಲ್ಲ ಅಂತ ನೀವು ಹೇಳ್ಬೋದು. ಅದನ್ನ ಹೇಳೋದನ್ನ ಜಾಗ್ರತೆ ಕೇಳಿಸ್ಕೊಳ್ರಿ. ನಾನು ಹೇಳುವಂತ ವಿಷಯವನ್ನು ಜಾಗ್ರತೆ ಕೇಳಿಸ್ಕೊಳ್ರಿ. ಇವತ್ತು ನಿನ್ನ ಬಳಿಯಲ್ಲಿ ಏನಿದೆಯೋ ಅದೆಲ್ಲವೂ ಸಹ ಉನ್ನತವಾದ ಉದ್ದೇಶಕ್ಕೆ, ದೇವರ ಉನ್ನತವಾದ ಉದ್ದೇಶಕ್ಕೆ, ನಿನ್ನ ಉನ್ನತವಾದ ಆಶೀರ್ವಾದಕ್ಕೆ, ನಿನ್ನ ಉನ್ನತವಾದ ಸ್ಥಾನಕ್ಕೆ ಹೋಗ್ಲಿಕ್ಕೆ ಅದು ಒಂದು ಮೆಟ್ಟಿಲಾಗಿದೆ. ಇದನ್ನ ಮಾತ್ರ ನೀನು ಮರೆಯಲೇಬೇಡ. ಬನ್ನಿ ಪ್ರಾರ್ಥನೆ ಮಾಡಿಕೊಳ್ಳೋಣ. ಪ್ರೀತಿ ಉಳ್ಳ ಸ್ವರ್ಗೀಯ ತಂದೆಯಾದ ದೇವರೇ, ನಿನ್ನ ವಾಕ್ಯದ ಮುಖಾಂತರ ನೀನು ಮಾತಾಡಿದಂತ ನಿನ್ನ ಕೃಪೆಗಾಗಿ ಸ್ತೋತ್ರಪ್ಪ. ನಮ್ಮ ಜೀವಿತಗಳನ್ನ ಶೂನ್ಯದಿಂದ ಪ್ರಾರಂಭಿಸ್ತಿದ್ದೇವ್ರೆ, ಶೂನ್ಯದಿಂದ ಪ್ರಾರಂಭಿಸ್ತೀಯಪ್ಪ. ಯಾರೆಲ್ಲ ನಿನ್ನ ಮಕ್ಕಳು ಕೈ ಬಿಡಲ್ಪಟ್ಟಿದ್ದಾರೋ, ತಿರಸ್ಕರಿಸಲ್ಪಟ್ಟಿದ್ದಾರೋ, ಮೋಸ ಹೋಗಲ್ಪಟ್ಟಿದ್ದಾರೋ, ಎಲ್ಲವನ್ನ ಕಳ್ಕೊಂಡಿದ್ದಾರೋ, ಎಲ್ಲವನ್ನ ಕಳ್ಕೊಂಡು ನಷ್ಟ ಹೊಂದಿದ್ದಾರೋ, ಇವತ್ತು ಏನು ಇಲ್ಲದೆ ಕರ್ತನೆ ಬರಿದಾದ ಗೈಯಲ್ಲಿ ನಿನ್ನ ಕಡೆ ನೋಡ್ತಾ ಇದ್ದಾರೋ, ಆ ಎಲ್ಲ ಜನರನ್ನ ನೀನು ನೋಡುದೇವ್ರೆ. ಅವರ ಶೂನ್ಯ ಸ್ಥಿತಿಯಿಂದ ನೀನು ಮೇಲೆತ್ತುವ ದೇವರಾಗಿದ್ದಿ. ನೀನು ಅವರನ್ನ ಮೇಲೆತ್ತುತ್ತಿದ್ದೇವೆ.
ದೇವರೇ, ನಿನ್ನ ವಾಕ್ಯ ಕೇಳಿಸ್ಕೊಂಡ ಪ್ರತಿಯೊಬ್ಬರು ನಿನ್ನ ಮೇಲೆ ಎತ್ತೆತ್ತುತ್ತೆ ದೇವರೇ. ಅವರ ರೋಗ ಆಗಿರ್ಬೋದು, ಅವರ ಸಮಸ್ಯೆ ಆಗಿರ್ಬೋದು, ಸಾಲ ಆಗಿರ್ಬೋದು, ಪ್ರತಿ ಸಂಗತಿಗಳಿಂದ, ಪ್ರತಿ ಕೊರತೆಗಳಿಂದ ಅವರನ್ನ ಬಿಡಿಸುವ ದೇವರು ನೀನು ಆಗಿದ್ದೆ. ಅದಕ್ಕಾಗಿ ಸ್ತೋತ್ರ ಮಾಡುತ್ತಾ ಯೇಸು ಕರ್ತನ ಹೆಸರಿನಲ್ಲಿ ಬೇಡ್ತೆ ಪರಲೋಕದ ತಂದೆ. ಆಮೇನ್, ಆಮೇನ್, ಆಮೇನ್. ಎಲ್ಲರಿಗೂ ಪ್ರೈಸ್ ದಿ ಲಾರ್ಡ್. ದೇವರು ನಿಮ್ಮನ್ನ ಆಶೀರ್ವದಿಸಲಿ.